ವಾತಾವರಣ ಇರಿಸು ಮೂಸಾಗಿದೆ. ಒಂದು ಕಡೆ ಜನ್ಮ ಕೊಟ್ಟ ತಂದೆ ತಾಯಿಗಳು, ಇನ್ನೊಂದು ಕಡೆ ಪ್ರೀತಿಯಿಂದ ಮುತ್ತು ಕೊಟ್ಟ ಸತಿಯ ಮೇಲೆ ವ್ಯಾಮೋಹ ಹೆಚ್ಚಾಗಿ ಅವಳ ಅಂಗ ಸೌಂದರ್ಯಕ್ಕೆ ಮರಳಾಗಿದ್ದೀನಿ. ಶರ್ಮಿಳ ಯಾವತ್ತಿದ್ರಿ ಮನೆ ಮಹಾರಾಣಿಯಂತೆ ಬದುಕಬೇಕು. ಆಹಾ, ಮಹಾರಾಣಿಯಂತೆ ಬದುಕಬೇಕು. ಶರ್ಮಿಳಾ, ಏ ಶರ್ಮಿಳಾ, ಶರ್ಮಿಳಾ ಶರ್ಮಿಳಾ ಅಂತ ಕೂಗ್ತಾನೆ ಇರ್ತೀರಾ. ನಾನೇನಾದ್ರೂ ಮನೇಲಿ ಖಾಲಿ ಇರ್ತೀನೇನ್ರಿ? ಇಡೀ ಮನೆ ಕೆಲಸ ಎಲ್ಲ ನಾನು ಒಬ್ಬಳೆ ಮಾಡಿ ಸಾಯ್ಬೇಕು. ನಾನು ಯಾವುದೇ ಕೆಲಸ ಮಾಡಿದ್ರು ನಿಮ್ ತಾಯಿ ಹಿಡಿಸೋದೇ ಇಲ್ಲ. ನನಗಂತೂ ಅವ್ರ ಕೈಲಿ ಬೈಸ್ಕೊಂಡು ಸಾಕಾಗೋಗಿದೆ ಅಷ್ಟೇ. ನಿನ್ನ ಪತಿಯ ಜೊತೆ ಮಾತನಾಡೋದು 1-2 ನಿಮಿಷ ಟೈಮ್ ಇಲ್ವಾ ನಿಂಗೆ? ಹಾಗೇನಿಲ್ಲ ರೀ, ಅವ್ರು ಬೈಕಿದ್ರಲ್ಲ ಬೇಜಾರಾಯ್ತು. ಏನೋ ಮನೆಯಲ್ಲಿ ದೊಡ್ಡವರು ಮಾತು ಹೇಳ್ತಾರೆ, ಹೋಗ್ಲಿ ಬಿಡು, ಮರ್ತೇ ಬಿಟ್ಟಿದ್ದೆ. ನನ್ನ ಸ್ನೇಹಿತ ಅರ್ಜೆಂಟಿಗೆ ಬಂದು ಕಾಲ್ ಮಾಡಿದ್ದ, ಏನೋ ಬಿಸ್ನೆಸ್ ಬಗ್ಗೆ ಮಾತಾಡ್ಬೇಕಂತೆ. ನಾನು ಹೀಗೋಗಿ ಬರ್ತೀನಿ ಮನೆಗೆ. ಈಗ ಶುರುವಾಗಿದೆ ಕವಿ ಬರೆದ ನಾಟಕದ ಮುನ್ನುಡಿ. ಮಹೇಂದ್ರನಂತೆ ಹೆಸರಿಗೆ ಮಾತ್ರ ಗಂಡನಾಗಿಟ್ಟುಕೊಂಡು ನನ್ನ ಮನಬಂದ ತುಂಬಿಕೊಳ್ಳಲು ನಾನು ಹಾಯಾಗಿ ಕಾಲ ಕಳಿಬೇಕು. ಈ ಮನೆಗೆ ಬಂದ ತಕ್ಷಣವೇ ಮುಗಿದು ಅವಮಾನದ ಸೇಡು ನಾನು ತೀರಿಸಿಕೊಳ್ಳದೆ ಹೋದ್ರೆ ನನ್ನ ಹೆಸರು ಶರವೇಗದ ಶರ್ಮಿಳನೇ ಅಲ್ಲ. ನನ್ನ ಸೇಡಿದ ಜ್ವಾಲೆ ಮಾಡದೆ ಇದ್ರೆ ನಾಯಕಿ ನಹಿ ಖಳನಾಯಕಿ ಹೂँ, जीरो नहीं, लेडी टाइगर हूँ। आहो, लेडी टाइगर हूँ। ಬನ್ನಿ ಮಾವ. ಇದೇನ್ ಮಾವ? ನಿನ್ ಗಂಡ ದಿನಾಲು ತನ್ನ ತಾಯಿ ಹತ್ರ ಪೆನ್ಷನ್ ಹಣದಲ್ಲೇ ಸಾಲ ತರಿಸ್ಕೊಂಡು ಬರೋದಕ್ಕೆ ಪೀಡಿಸ್ತಾ ಇದ್ದಂತೆ. ಅವಳು ನನಗೆ ಕಿರಿಕಿರಿ ಮಾಡ್ತಾ ಇದ್ದು. ದುಡ್ಡು ತಗೊಂಡು ಬಂದಿದ್ದೀನಿ, ಒಳಗಡೆ ಭದ್ರವಾಗಿಡಮ್ಮ. ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಮಾವ, ತುಂಬಾ ಸೆಕೆ ಇದೆ, ನಿಮ್ಗೋಸ್ಕರ ಕೋಲ್ಡ್ ಆಗಿ ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ. ಬೇಡ, ಇವತ್ತು ನನ್ನ ಮನಸ್ಥಿತಿ ಸರಿ ಇಲ್ಲ. ಸ್ವಲ್ಪ ನೀರು ತಗೊಂಡು ಬಾ, ಕೊಡೋದು ಹೋಗ್ತೀನಿ. ಹೇ ಭಾರತಾಂಬೆ, ಮಗನಿಗೆ ಜನ್ಮ ನೀಡಿದ ತಪ್ಪಿಗಾಗಿ, ನನ್ನ ಸುಮತಿಯ ಮನಸ್ಸಿನ ತೃಪ್ತಿಗಾಗಿ, ನಿನ್ನ ಸೇವೆ ಮಾಡಿದ ಪ್ರತಿಫಲವಾಗಿ ಬಂದ ಹಣವನ್ನೆಲ್ಲ ಮಗನಿಗೆ ಕೊಟ್ಟುಬಿಟ್ಟೆ. ಸಾಲದಕ್ಕೆ ಸರ್ಕಾರದಿಂದ ಸ್ಪೆಷಲ್ ಪರ್ಮಿಷನ್ ತಗೊಂಡು ಈ ಪೆನ್ಷನ್ ಹಣದಲ್ಲೂ ಸಾಲ ತಂದ್ಕೊಂಡ್ಬಿಟ್ಟೆ. ಈಗ ಈ ಸೈನಿಕನ ಕೈ ಖಾಲಿ ಕೈಯಾಗ ಯಾಕೆ ಇದೆಯಾ? ಆಸ್ಪತ್ರೆಗೆ ಹೋಗೋಣ? ಏನು ಇಲ್ವಾ? ಕಳೆ, ಈ ಮನೆ ಒಂದು ಪುಟ್ಟ ಮಗನ್ ಕೊಡ್ತಾ ಇದೆಯಾ ನೀನು? ನಡಿಯಮ್ಮ, ಆಸ್ಪತ್ರೆಗೆ ಚೆಕಪ್ ಮಾಡಿಸ್ಕೊಂಡ್ಬರೋಣ. ಹಾಗೇನು ಇಲ್ವಲ್ಲ ಮಾವ. ಹೆಣ್ಣಾದ ನಾನೇ ಲಜ್ಜೆ ಬಿಟ್ಟು ಕೇಳ್ತಾ ಇದ್ದೀನಿ. ಈ ನಿಮ್ಮ ಗಟ್ಟುಮುಟ್ಟಾದ ಪಾದಗಳಿಂದ ಒಂದೇ ಒಂದು ಸಾರಿ ನನ್ನನ್ನು ಪ್ರಿಯಾಗಿ ಅಪ್ಕೊಳ್ಳಿ. ನಾನು ಕಾಣ್ತಾ ಇರೋದು ಇದೊಂದು ಕೆಟ್ಟ ಕನಸ. ನೋ ಮಾವ, ನೀವು ಮನಸ್ಸು ಮಾಡಿದ್ರಿ ಕನಸು ನನಸಾಗುತ್ತೆ. ಬನ್ನಿ. ನಿನ್ನನ್ನ ನನ್ನ ಮಗಳು ಅಂತ ತಿಳ್ಕೊಂಡಿದ್ದೆ. ಲಜ್ಜೆ ಬಿಟ್ಟು ನಿನ್ ಮಂಚಿನ ಕಡೆ ಹೆಜ್ಜೆ ಹಾಕು ಅಂತ ಕರಿತಾ ಇದೆಯಾ ನನ್ನ? ನಿನ್ ಹೆಣ್ಣಲ್ಲ, ಹೆಮ್ಮಾರಿ. ಈ ಮನೆಯ ಚಿತ್ರವಾಗಿ ಒಡೆಯಲು ಬಂದ ಸುನಾಮಿ ನೀನು. ನಿನ್ಗೆ ದುಡ್ಡಿಂದ ಮಾತ್ರ ಹೆಚ್ಚಾಗಿದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಅರ್ಥ ಆಗ್ತಾ ಇದೆ, ನಿನಗೆ ಕಾಮದ ಹುಚ್ಚು ಹೆಚ್ಚಾಗಿದೆ ಅಂತ. ನೋಡೋ, ಇದನ್ನೆಲ್ಲ ಇಷ್ಟಕ್ಕೆ ಮರೆತು ನನ್ನ ಮಗನೊಂದಿಗೆ ಸರಿಯಾಗಿ ಸಂಸಾರ ಮಾಡ್ಕೊಂಡು ಹೋದ್ರೆ ಸರಿ, ಇಲ್ಲದೆ ಹೋದ್ರೆ ಈ ಮೇಜೆ ಸೂರ್ಯನ ಇನ್ನೊಂದು ಮುಖ ತೋರಿಸ್ಬೇಕಾಗುತ್ತೆ. ಹುಷಾರ್. ಕೋಪದಲ್ಲಿ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿರೋ
ಮಾಡಿದ್ದಲ್ಲಿ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಕಾಲು ಹಿಡಿದಾದ್ರೂ ಸರಿ, ಕಾಲು ಮುರಿದಾದ್ರೂ ಸರಿ, ನನ್ನ ಆಸೆ ಈಡೇರಿಸ್ಕೊಳ್ಳೋದು ನಾನು ಬಿಡೋದೇ ಇಲ್ಲ. ನಿರ್ಲಜ್ಜಳೆ, ನಿನ್ನ ಮೋಹದ ಜಾಲದಲ್ಲಿ ಬೀಳುವುದಕ್ಕೆ ನಾನು ಕಾಮುಕಲ್ಲ. ಈ ದೇಶದ ಹೆಮ್ಮೆಯ ಸೈನಿಕ ನಾನು. ಪ್ರಾಣ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಇಂಥ ಹೇಸ್ ಕೆಲಸ ಮಾಡೋದಿಲ್ಲ. ಈ ನನ್ನ ಭವ್ಯ ಭಾರತ ದೇಶದಲ್ಲಿ ಸೀತೆ, ಸಾವಿತ್ರಿ, ಮಹಾಸತಿ ಅನಸೂಯ, ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಭಗತ್ ಸಿಂಗ್, ಕರ್ನಲ್ ಕಾರ್ಯಪ್ಪ ಹುಟ್ಟಿದ ಇಂಥ ನನ್ನ ಪುಣ್ಯ ಭೂಮಿಯಲ್ಲೇ ನಿನ್ನಂತವಳು ಪುಣ್ಯಭೂಮಿ. ರಾವಣ, ಕೀಚಕ, ವೀರಪ್ಪ, ನಿತ್ಯಾನಂದ ಅಂತವ್ರು ಹುಟ್ಟಿಲ್ವೇನ್ಮವ ಪುಣ್ಯಭೂಮಿಲಿ? ಅಷ್ಟೇ ಯಾಕವ? ಅಣ್ಣ ಅತ್ತಿಗೆ ಅಂದ್ರೆ ತಂದೆ ತಾಯಿಯ ಸಮಾನ. ಅಣ್ಣನಿಗೆ ವಿಷ ಹಾಕಿ ಕೊಂದು ಅತ್ತಿಗೆ ಒಡನೆ ಸರ್ಸಾಡೋರು ಎಷ್ಟಿಲ್ಲ ಈ ನಿಮ್ಮ ಪುಣ್ಯಭೂಮಿಯಲ್ಲಿ. ಪ್ರಾಣಕ್ಕೆ ಪ್ರಾಣ ಕೊಡೋ ಸ್ನೇಹಿತನ ಹೆಂಡತಿಯನ್ನು ಓಡಿಸಿಕೊಂಡು ಹೋಗೋರು ಎಷ್ಟಿಲ್ಲ ಈ ನಿಮ್ಮ ಪುಣ್ಯಭೂಮಿಯಲ್ಲಿ. ನೋಡ್ಮವ, ಪುಣ್ಯಭೂಮಿಯ ಕತೆ ಹೇಳ್ತಾ ಹೋದ್ರೆ ತುಂಬಾ ಇದೆ. ಮನೆಯಲ್ಲಿ ಬೇರೆ ಯಾರು ಇಲ್ಲ, ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ? ನನ್ ಮಾತು ಕೇಳಿ ಮಾವ, ಬನ್ನಿ. ಮುಚ್ಚೆ ಬಾಯ್ನ. ನಿನಗೆ ಅಣ್ಣ, ತಮ್ಮ, ಮೈದುನ, ಮಾವ ಈ ಸಂಬಂಧಗಳ ಅರ್ಥವೇ ಗೊತ್ತಿಲ್ಲದ ಹುಚ್ಚು ನಾಯಿ ನೀನು. ಇನ್ನೊಂದು ಕ್ಷಣ ನನ್ನ ಮನೆಯಲ್ಲಿದ್ರೆ ನಿನ್ನ ಹುಟ್ಟಿಲ್ಲ ಹಚ್ಬಿಡ್ತೀನಿ. Get out! Get out! ಯಾಕೆ ಶರ್ಮಳ, ಏನಾಯ್ತು? ನೀವು ಬರೋದೊಂದು ಸ್ವಲ್ಪ ಲೇಟ್ ಆಗಿದ್ರು. ಈ ನಿಮ್ಮ ತಂದೆ ಕಾಮಾಗ್ನಿ ಜ್ವಾಲೆಯಲ್ಲಿ ಏನಾದ್ರು ಸುಟ್ಟು ಭಸ್ಮ ಆಗಿದ್ದರೆ ಭಸ್ಮ. ಹೇಗೆ ಹೇಳ್ತಾನೆ ನೀನು? ನಿಜರಿ, ತನ್ನಾಣೆ, ನಿಮ್ಮಾಣೆ, ನೀವು ಕಟ್ಟಿರೋ ಮಾಂಗಲ್ಯ ಮಿಲಾಣೆ. ಶರ್ಮಿಳ ಹೇಳೋ ಮಾತು ಸತ್ಯವೇ. ಯಾವುದು ಸತ್ಯ, ಯಾವುದು ನಿಜ, ಒಂದು ಅರ್ಥ ಆಗ್ತಾ ಇಲ್ಲ. ಸುಮತಿ, ನಿನ್ನೊಂದಿಗೆ 3 ದಶಕಗಳ ಕಾಲ ಸಂಸಾರ ಮಾಡಿದ್ದೀನಿ. ನಿನಗೆ ನನ್ನ ಮೇಲೆ ಅನುಮಾನ ಸುಮತಿ. ಆದ್ರೆ ಮಾತನಾಡ್ತ ನನ್ನ ಹೆಂಡತಿ ಸುಳ್ಳು ಹೇಳ್ತಾ ಇದ್ದಾಳ? ಕಣ್ಣಿಗೆ ಕಂಡ ದೃಶ್ಯವನ್ನು ನೋಡಿ ನಿರ್ಧರಿಸಬೇಡ ಕಂದ. ಕಾಣದ ಸತ್ಯವನ್ನು ಅರಿತು ತೀರ್ಮಾನಿಸು. ಈ ದೃಶ್ಯದ ಭಾವ ಬದಲಾಗಬಹುದು, ಆದರೆ ಇದರ ಹಿಂದೆ ಅಡಗಿರುವ ಸತ್ಯದ ಅಸ್ತಿತ್ವವೆಂದಿಗೂ ಸುಳ್ಳಾಗದು ಕಂದ, ಸುಳ್ಳಾಗದು. ಅಂದ್ರೆ ಏನ್ರಿ, ಈಗ ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅಂತನಾ? ನೋಡಿ ಮಾವ, ನನ್ನ ಕಾಮದಾಹ ಹೆಚ್ಚಾಗಿದೆ, ತೀರ್ಸ್ ಬನ್ನಿ ಅಂತ ನಾನ್ ನಿಮ್ ಕೈ ಹಿಡಿದು ಹೇಳ್ತೇನ್ರಿ. ಅಥವಾ ನಿಮ್ಮ ಮಗನಲ್ಲಿ ಗಂಡಸ್ತರ ಇಲ್ಲ, ಆ ಕೆಲಸ ನೀವೇ ಮಾಡಿ ಬನ್ನಿ ಅಂತ ನಿಮ್ ಕಾಲಿಗೆ ಬಿದ್ದು ಬೇಡ್ಕೊಂಡೇನ್ರಿ. ಮತ್ತಿನ್ನೇನ್ರಿ, ಇದ್ ವಿಷಯ ಇದ್ದಾಗ ಹೇಳ್ತಿದ್ರೆ ನನ್ನ ಮಾತು ಯಾರು ನಂಬ್ತಿಲ್ಲ. ನಾನು ಏನ್ ಮಾಡ್ಲಿ? ನಾನು ಎಲ್ಲಿಗೆ ಹೋಗ್ಲಿ? ತಪ್ಪು ನಂದು. ಗೋವುಗಳಿರುವ ನಂದನವನಾಂದ ನಿನ್ನಿಗೆ ಕರ್ಕೊಂಡ್ಬಂದೆ. ಆದ್ರೆ ಇಲ್ಲೊಬ್ಬ ಗೋಮುಖ ವ್ಯಾಘ್ರದಂತ ನಂಗೆ ಈಗಲೇ ತಿಳಿದಿದ್ದು. ಇಷ್ಟು ದಿನ ನೀ ದೇಶ ಕಾಯಕ್ ಹೋಗಿದ್ಯೋ, ಇಲ್ಲ ಕಂಡೆ ಕಂಡೆ ಹೆಸರು ಬೆನ್ನತ್ತಿ ತಿರ್ಗಾಕ್ ಹೋಗಿದ್ಯೋ? ಹೇಳೋ ಹೇಳು. ಶಬಾಷ್ ಮಗನೇ, ಶಬಾಷ್. ಅನ್ನದ ಋಣ ತೀರಿಸಿದ್ರೆ ಪುಣ್ಯವಂತ, ಧರ್ಮವಂತ ಮನುಷ್ಯ ಅಂತಾರೆ. ದೇಶದ ಋಣ ತೀರಿಸಿದ್ರೆ ವೀರ ಸೈನಿಕ ಅಂತಾರೆ. ಹೆತ್ತವರ ಋಣ ತೀರಿಸಿದರೆ ಉತ್ತಮ ಮಗ ಅಂತಾರೆ. ನೀನು ಹೆತ್ತವರ ಅಂತರಂಗವನ್ನು ಅರ್ಥ ಮಾಡಿಕೊಳ್ಳುವ ಉತ್ತಮ ಮಗನಂತೂ ಆಗಲಿಲ್ಲ. ಈಗ ಹೋಗೋ ಈ ಭಿಕಾರಿನ ಕೈ ಹಿಡಿದು ಮನೆಗೆ ಕರ್ಕೊಂಡು ಬಂದು ಅವಳ ಮಾತ್ ನಂಬಿ ಜನ್ಮ ನೀಡಿದ ಅಪ್ಪನ ಮೇಲೆ ಸಂಶಯ ಪಡುವ ಪಿಶಾಚಿಯಾದೆ. ಬರೀ ತಂದೆ ಆದ್ರೂ ಸಾಲದು, ಮಕ್ಕಳ ಭವಿಷ್ಯದ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕು. ಆದ್ರೆ ನೀನೇನು ವಿಚಾರ ಮಾಡ್ತೀಯ? ಯಾಕಂದ್ರೆ ನಿನಗೆ ದೇಶ ಕಾಯ ಹುಚ್ಚು. ನೀನು ದೇಶ ಕಾಲ ಹೋಗಿದ್ಯಲ್ಲ, ಅಲ್ಲ ಏನಾದ್ರಾಗಿ ನೆಗೆದು ಬಿದ್ದು ಸತ್ತೋಗಿದ್ರೆ ಈ ನಿನ್ನ ಹಾಳಾದ ಮುಖ ನೋಡೋದಾದ್ರೆ
ಯುದ್ಧದಲ್ಲಿ ಎದುರಾಡಿಯ 3 ಬುಲೆಟ್ಗಳು ಈ ನನ್ನ ಗಂಡನೆಯ ತುಡಿಗಿನ ಬೇಸಕ್ಕಾಗಲಿಲ್ಲ. ಸತತ 3 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ನಾನು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರಬೇಕಾದ್ರೆ ಇಡೀ ದೇಶದ ಜನ ಮನೆಗಳಲ್ಲಿ, ಮಸೀದಿಗಳಲ್ಲಿ, ಮಂದಿರಗಳಲ್ಲಿ, ಚರ್ಚ್ಗಳಲ್ಲಿ ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಮೇಜರ್ ಸೂರ್ಯಕ್ಕೇನು ಆಗಬಾರ್ದು, ಮೇಜರ್ ಸೂರ್ಯ ಪ್ರಾಣಾಪಾಯದಿಂದ ಪಾರಾಗಿ ಬರಬೇಕು, ಮೇಜರ್ ಸೂರ್ಯನ ಸೇವೆ ನಮ್ಮ ಭಾರತ ದೇಶಕ್ಕೆ ಅವಶ್ಯವಾಗಿ ಬೇಕು ಅಂತ ನನ್ನ ದೇಶದ ಜನ ನನಗಾಗಿ ಪ್ರಾರ್ಥನೆ ಮಾಡ್ತಾರೆ. ಆದರೆ ಇವತ್ತು ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶೋದ್ಧಾರಕ ನನ್ನ ಸಾವನ್ನ ಬಯಸ್ತಾ ಇದ್ದಾರೆ. ಸುಮತಿ, ಸಾರ್ಥಕವಾಗೋಯ್ತು ಕಣೆ ನಮ್ಮ ಬದುಕು, ಸಾರ್ಥಕವಾಗೋಯ್ತು. 30 ವರ್ಷಗಳ ಕಾಲ ಮಿಲಿಟರಿಯಲ್ಲಿ ಸೇವೆ ಮಾಡಿ ನಿವೃತ್ತಿ ಹೊಂದಿ ಸಾವಿರ ಕನಸಿನ ಕಣಜಾನ ಬೆನ್ನ ಮೇಲೆ ಹೊತ್ಕೊಂಡು ಓಡೋಡಿ ಬಂದೆ. ಒಬ್ಬನೇ ಮಗ, ಅವನ ಮದುವಿನ ಊರು ತುಂಬಾ ಹಂದ್ರ ಹಾಕ್ಬೇಕು, ಸಾವಿರಾರು ಜನ ಬಂದು ಮಾಧ್ಯಮನ್ನ ಕರೆಸಬೇಕು, ವೈಭವಯುತವಾಗಿ ಮದುವೆ ಮಾಡಬೇಕು. ಮಗ, ಸೊಸೆ, ಹೆಂಡತಿ, ಮೊಮ್ಮಕ್ಕಳೊಂದಿಗೆ ಅಕ್ಕರೆ ತುಂಬಿದ ಸಿಹಿ ಸಕ್ಕರೆಯ ಸವಿಜೇನಿನಂತೆ ಸಂಸಾರ ಸಾಗಿಸ್ಬೇಕು ಅಂತ ಓಡೋಡಿ ಬಂದೆ. ಆದ್ರೆ ಎಲ್ಲ ತಿರುವು ಮುರುಗು. ಇದು ಸಂಸಾರ ಅಲ್ಲ ಕಡೆ, ವಿಷಸಾಗರ. ಬರೀ ಮಕ್ಕಳನ್ನ ಹುಟ್ಟಿಸಿದ್ರೆ ತಂದೆ ಆಗೋದಿಲ್ಲ, ಅವ್ರಿಗಾಗಿ ಆಸ್ತಿ, ಅಂತಸ್ತು, ಕಾರು, ಬಂಗ್ಲೆ ಎಲ್ಲ ಮಾಡ್ಬೇಕು. ಆದ್ರೆ ನೀನೇನ್ ಮಾಡ್ದೆ? ಏನಿಲ್ಲ. 30 ವರ್ಷ ಮಿಲಿಟರಿಗೆ ಹೋಗಿ ನೀನ್ ತಂದ ಹಣ ಕೇವಲ 51 ಲಕ್ಷ ರೂಪಾಯಿ. ಬೀದಿಯಲ್ಲಿ ಭಿಕ್ಷೆ ಬೇಡ್ತಾರಲ್ಲ ಭಿಕ್ಷಕರು, ಅವ್ರ ಮಕ್ಕಳಿಗೆ ಲಕ್ಷ ಹಣ ಮಾಡಿರ್ತಾರೆ. ನಿನಗಿಂತ ಭಿಕ್ಷಕರ ಮೇಲೂ ನನ್ನ ಪ್ರಾಣನೇ ಪಣಕ್ಕಿಟ್ಟು ರಕ್ತಾನೇ ಬಸಿದು ದುಡಿದು ತಂದ ನಿನಗೆ ಕೊಟ್ಟ 51 ಲಕ್ಷ ನಿನಗೆ ಲೆಕ್ಕಕ್ಕೆ ಇಲ್ಲ ಅಲ್ವಾ? 51 ಲಕ್ಷಕ್ಕೆ 0 ಎಷ್ಟಿದ್ದಾನೆ ಅಂತ ನಿನಗೆ ಗೊತ್ತೇನು ಮಗನೇ? ನಿನಗೆ 24 ಗಂಟೆಗಳ ಕಾಲ ಟೈಮ್ ಕೊಡ್ತೀನಿ. ನಿನ್ನ ಸ್ವಂತ ಪರಿಶ್ರಮದಿಂದ ಪ್ರವರ್ತಿಸಿ ಕೇವಲ 1,000 ರೂಪಾಯಿ ದುಡ್ಕೊಂಡು ಬಾರೋ ಮಗನೇ. ಆವಾಗ ಗೊತ್ತಾಗುತ್ತೆ ನಿಮಗೆ ದುಡ್ಡಿನ ಬೆಲೆ ಏನು ಅಂತ. ಏನಂತೆ ನಿಂಗೆ? ಬೀದಿಯಲ್ಲಿ ಭಿಕ್ಷೆ ಬೇಡವರು ಲಕ್ಷ ಗಳಿಸ್ತಾರೆ ಅಂತ ಹೊರಟಿಸ್ತಾ ಇದೆಯ ನನ್ನ? ಹೌದಪ್ಪ, ನಿಮ್ಮಪ್ಪ ದುಡ್ಡು ಗಳಿಸೋ ಅಡ್ಡದಾರಿ ಹಿಡ್ಲಿಲ್ಲ ಅಪ್ಪ. ನಮ್ಮಪ್ಪ ಜಗತ್ತಿಗೆ ಅನ್ನ ನೀಡೋ ರೈತ. ಆದ್ರೆ ಒಂದು ಹೊತ್ತು ಗಂಜಿಗೂ ಗತಿ ಇರಲಿಲ್ಲ ಕಣ ನನಗೆ. ವಯಸ್ಸಾದ ತಂದೆ ತಾಯಿನ ಆಸ್ಪತ್ರೆ ಬಿಲ್ ಕಟ್ಟಬೇಕು, 6 ಜನ ಅಕ್ಕ ತಂಗಿಯರು ಮದುವೆ ಮಾಡ್ಬೇಕು, ಒಟ್ಟು 9 ಜನರದ್ದು ಚೀಲ ತುಂಬಬೇಕು. ದುಡ್ದೆ ಹಗಲು ರಾತ್ರಿ ದುಡ್ದೆ. ಅದರ ಜೊತೆಗೆ ಮಿಲಿಟರಿ ಸೇರ್ಬೇಕು ಅನ್ನೋ ಕನಸು ಕಂಡೆ. ಬೆಳಿಗ್ಗೆ 4 ಗಂಟೆಗೆ ಹೇಳ್ತಾ ಇದ್ದೆ, ಮೈ ಪಕ್ಕಿಸಿ ಕಸರತ್ತು ಮಾಡ್ತಾ ಇದ್ದೆ. ಕತ್ಲಲ್ಲಿ ಕಚ್ಚಾ ರಸ್ತೆಯಲ್ಲಿ ಕಲ್ಲು ಮುಳ್ಳು ಹಾವು ಚೇಳು ಅಂತ ಓಡ್ತಾ ಇದ್ದೆ. ಇಡೀ ಆರ್ಮಿಗೆ ರ್ಯಾಂಕಲ್ಲಿ ಸೆಲೆಕ್ಟ್ ಆದೆ. ನಾ ಕಂಡ ಕನಸನ್ನು ನನಸು ಮಾಡಿಕೊಂಡು ಸಂತೋಷದ ನಗೆಯಕ್ಕೆ. ಆದ್ರೆ ನಾನು ಪಟ್ಟ ಕಷ್ಟ ನನ್ ಮಗ ಪಡಬಾರ್ದು ಅಂತ ಇಷ್ಟಪಟ್ಟೆ. ತಿಂಗಳ ದುಡ್ಡು ಕಳಿಸಿಕೊಟ್ಟೆ. ಹೋಗ್ಲಿ ಬಿಡು, ನಾನು ಏನ್ ಹೇಳಿದ್ರು ಈ ಹೆಣ್ಣಿನ ವ್ಯಾಮೋಹ, ದುಡ್ಡಿನ ದಾಹ ನಿನ್ ತಲೆ ಹಾಕೊಂಡು ಮುಗ್ತಿದೆಯಲ್ಲ, ನನ್ ಯಾವ ಮಾತು ನಿನ್ ಮನಸ್ಸಿಗೆ ನಾಟೋದಿಲ್ಲ. ನೋಡು, ದುಡ್ಡು ಅಂತ ಬಡ್ಕೋತಾ ಇದೆಯಲ್ಲ, ಆ ದುಡ್ಡ ತಂದು ನೀನ್ ಹೇಳಿ ಕೊಟ್ಟಿದ್ದೀನಿ. ಅದನ್ನು ತಗೊಂಡು
ಏನಾದ್ರೂ ಮಾಡ್ಕೊಂಡು ಹೋಗು. ಇದೇನ್ರಿ ಮಾವ ಹೀಗೆ ಹೇಳ್ತಾ ಇದ್ರಾ? ಈಗಾಗ್ಲೇ ಒಂದು ಅಪವಾದ ಕೊಟ್ಟಿದ್ದೀರಿ, ಇನ್ನೂ ಒಂದು ಅಪವಾದ ಕೊಡ್ತಿದ್ರಲ್ರಿ. ನೀವ್ ಯಾವಾಗ್ರಿ ನನಗ್ ದುಡ್ಡು ಕೊಟ್ರಿ? ಎಲ್ ಕೊಟ್ರಿ? ಎಷ್ಟು ತಂದು ಕೊಟ್ರಿ? ಯಾಕಮ್ಮ ಈಗ 5 ನಿಮಿಷದಿಂದ ದುಡ್ಡಿನ ಚೀಲ ತನ್ನಿನ ಕೈಯಲ್ಲಿ ಕೊಡ್ಲಿಲ್ಲ ನಾನು? ದುಡ್ಡು ತಂದು ಗಂಡನ ಕೈಲಿ ಕೊಡೋದು ಬಿಟ್ಟು ಈ ರೀತಿ ಬಂಡು ಮಾತಾಡ್ತಾ ನಿಂತಿದ್ದೇನೆ. ಎಂತ ನೀತಿ ಜನ ರೀ ನೀವು. ನೀವು ಮಾಡಿರೋ ತಪ್ಪನ್ನ ಮುಚ್ಕೊಳಕ್ಕೆ ನನ್ನ ಮೇಲೆ ಈ ರೀತಿ ಅಪವಾದ ಆಗ್ತಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮ್ ಜನ್ಮಕ್ಕೆ. ರೀ, ನಿಮ್ ತಂದೆಯವ್ರು ನನಗೆ ದುಡ್ಡು ಕೊಟ್ಟಿಲ್ಲ, ನೀರ್ ಕೊಡು ಅಂದ್ರು ನೀರ್ ಕೊಟ್ಟೆ, ಅಷ್ಟರಲ್ಲೇ ಸರ್ಸಕ್ ಬಾ ಅಂತ ಎಳ್ದಾಡ್ತಿದ್ರು. ಬೇಕಿದ್ರೆ ನೋಡಿ, ನಾನ್ ತಂದ್ಕೊಟ್ಟಿರೋ ಕ್ಲಾಸ್ ಇಲ್ಲೇ ಬಿಟ್ಟಿದೆ. ಅಲೆ ಎಣ್ಣೆ ಬಲೆ. ಇದೇ ರೀತಿ ಸುಳ್ಳು ಹೇಳಿ ಮಳ್ಳು ಮಾಡಿ ಎಷ್ಟು ಮನಿ ಬಾಗಿಲಿಗೆ ಕಳ್ಳಿ ಹಚ್ಚಿ ಮಾಡಿ ಬಂದಿದ್ದೀಯ ನೀನು. ಇವತ್ತು ನಿನ್ನ ಜೀವ ಸಹಿತ ಉಳಿಸೋದಿಲ್ಲ ಕಡೆ. ಏನಂತ ತಿಳಿದಿದ್ರ? ನನ್ನ ಹೆಂಡತಿಗೆ ಬಾಯಿ ಬಂದವ್ರು ಬೈದು ಅದು ನನ್ನ ಎದುರು ಹೊಡೆಯಲು ಬರ್ತೀರ. ಮಗನೇ ಹೆಂಡತಿ ಅಂದ್ರೆ ಸೊಸೆ, ಸೊಸೆ ಮೇಲೆ ಕಾಮತ್ ಕಣ್ಣಾಗ್ತಿರಲ್ಲ, ನಾಚಿಕೋಬೇಕು ನಿಮ್ಗೆ. ಸುಮತಿ, ಕೈ ಸುಮತಿ, ಸುಮತಿ ಸರಿ. ಆಮೇಲೆ ಕೈ ಮಾಡಿದ್ರೆ ನಾನು ಹೇಳ್ತೀನಿ ನಿಮಗೆ. ನಿಮ್ಮಪ್ಪನ ಗುಣ ಎಂತದ್ದು ಅಂತ ನಿನಗೆ ಗೊತ್ತಿರ್ಬೇಡು. ಇದೆಲ್ಲ ಕಟ್ಟು ಕತೆ ಮಗನೇ, ಇದೆಲ್ಲ ಸುಳ್ಳು. ಇದ್ಯಾವುದನ್ನು ನಿನ್ನ ಬೇಡ. ಇಲ್ಲ, ಇವನು ಮಾಡಿದ ಗಂಡಂದಾರಿ ಕೆಲಸಕ್ಕೆ ಕರೆದು ಸನ್ಮಾನ ಮಾಡ್ತಾರೆ. ನೋಡು, ನಾನು ಹೊರಗಡೆ ಹೋಗೋಷ್ಟರಲ್ಲಿ ಮನೆ ಬಿಟ್ಟು ಹೋಗಿರ್ಬೇಕು. ಒಂದು ವೇಳೆ ಕಂಡಿದ್ದಾದ್ರೆ ಪೊಲೀಸರೇ ಕರೆಸ್ಬೇಕಾಗತ್ತೆ. ಬಡ್ಡಿ ಮಗನೇ, ಜಾಡಿಸಿ ಬಾಯಲ್ಲಿರೋ ಹಲ್ಲೆಲ್ಲ ಒಂದು ಹೋಗ್ಬಿಡ್ಬೇಕು. ಹುಷಾರ್. ಏನಂತೆ ನೀನು? ಪೊಲೀಸರಿಗೆ ಫೋನ್ ಹಚ್ಚಿದ್ದೇನಲ್ಲ? ಹಚ್ಚಲೇ, ಹಚ್ಚು. I am a military man. ಕಾಯ್ದೆ ಕಾನೂನು ಏನು ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ನಾನು ಮನಸ್ಸು ಮಾತ್ರ ಈ ಕ್ಷಣ ನಿನ್ನ ಹುಟ್ಟಡಿಗೆ ಬಿಡ್ತೀನಿ. ಏನಂತೆ ನೀನು? ನಾನು ಈ ಮನೆಯಲ್ಲಿ ಇರಕೂಡದು. ನಿಮ್ಮಂತ ರಾಕ್ಷಸರ ಜೊತೆ ಒಂದು ಕ್ಷಣ ನಾನು ಈ ಮನೆಯಲ್ಲಿ ಇರುತ್ತಿಲ್ಲ. ಸುಮತಿ, ಹೋಗ್ಬೋದು.